ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಬೆಳಗ್ಗೆಯಿಂದ ನನ್ನ ದಿನ ಹೇಗೆ ಹೋಗುತ್ತೆ, ಇವತ್ತಿನ ವ್ಲಾಗ್ ಹೇಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಫಸ್ಟಿಗೆ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿನ್ನೆ ಮಾರ್ಕೆಟ್ಗೆ ಹೋಗಿದ್ನಲ್ಲ, ತರಕಾರಿ ಎಲ್ಲ ತಂದುಬಿಟ್ಟಿದ್ದೀನಿ. ಅದಕ್ಕೆ ಫಸ್ಟು ಇವಾಗ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪಲಾವ್ಗೆ ಎಲ್ಲ ಚಾಪಿಂಗ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ವೆಜಿಟೇಬಲ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿನೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಇವಾಗೆಲ್ಲ ಒಗ್ಗರಣೆ ಹಾಕಬೇಕು. ಬನ್ನಿ, ಎಲ್ಲ ಬೇಗ ಬೇಗ ಮಾಡೋಣ. ಆವಾಗಲೇ ಟೈಮ್ ಆಗಿಬಿಟ್ಟೈತಿ, 7 ಗಂಟೆ ಆಗಿದೆ. ಬನ್ನಿ ಇವಾಗ ಬೇಗ ಬೇಗ ಮಾಡೋಣ. ಫ್ರೆಂಡ್ಸ್, ನಾನು ವೆರಿ ಈಸಿಯಾಗಿರುವಂತಹ ಪಲಾವ್ ಮಾಡ್ತಾಯಿದ್ದೀನಿ. ಏನೂ ಕಾಯಿ ಎಲ್ಲ ಹಾಕದೆ ಮಾಡುವಂತಹ ಪಲಾವ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದಾದ್ರೂ ಭಾತ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೋತೀನಿ, ಎಣ್ಣೆ ಕಡಿಮೆ ಹಾಕ್ಕೋತೀನಿ. ಅದು ತುಪ್ಪ ಸ್ವಲ್ಪ ಗಟ್ಟಿಯಾಗಿತ್ತು, ಅದಕ್ಕೆ ಸ್ಪೂನಿಂದ ತೆಗಿತಾ ಇದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಒಂದು 2-3 ಥರ ಪಲಾವ್ ಮಾಡಬೇಕು ಅಂಥೇಳಿ ತುಂಬ ಆಸೆ. ನನಗೆ 2 ಥರ ಪಲಾವ್ ಬರುತ್ತೆ. ನೀವು ಯಾರಾದರೂ ಹೆಂಗೆ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಾನು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ಮಸಾಲೆ ಹಂಗೇ ಗರಂ ಮಸಾಲೆ ಎಲ್ಲ ಇರ್ತಾವಲ್ವ, ಅದು ಹಂಗೆ ಎಣ್ಣೆಗೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಅದಕ್ಕೆ ಹಂಗೆ ಹಾಕ್ಕೋತಾ ಇದ್ದೀನಿ. ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ, ಆಮೇಲೆ ಕಸ್ತೂರಿ ಮೇಥಿ, ಆಮೇಲೆ ಸ್ವಲ್ಪ ಮರಾಠಿ ಮೊಗ್ಗು, ಅನಾನಸುವ ಎಲ್ಲ ಹಾಕ್ಕೊಂಡಿದ್ದೀನಿ. ನೀವು ಇದು ಮಿಕ್ಸಿಗಾದರೂ ಹಾಕ್ಕೋಬೋದು. ನಾನು ಹಂಗೇ ಸಿಂಪಲಾಗಿ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ನಾನು ಹಾಗೆ ಹಾಕ್ಕೋತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಲಿ. ನಾನು ಹಾಕ್ಕೊಂಡಿರುವಂಥ ಗರಂ ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ. ಆಮೇಲೆ ನಾನು ಇನ್ನೊಂದು ಮಾಡ್ತೀನಿ ಫ್ರೆಂಡ್ಸ್. ಏನಂದರೆ, ಪಲಾವ್ ಮಾಡಬೇಕಂದ್ರೆ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಹಾಕ್ಕೋತೀನಿ, ಅಕ್ಕಿ ಕಡಿಮೆ ಹಾಕ್ಕೋತೀನಿ. ಯಾಕಂದರೆ ನನ್ನ ಮಕ್ಕಳು ತಿನ್ನೋದ್ರಿಂದ ನಾವು ಸ್ವಲ್ಪ ರೈಸ್ ಎಲ್ಲ ಕಡಿಮೆ ಮಾಡ್ತೀವಲ್ವ, ಅದಕ್ಕೇನೇನೋ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಹಾಕ್ಕೋತೀನಿ. ಒಬ್ಬೊಬ್ಬರು ತರಕಾರಿ ಕಡಿಮೆ ಹಾಕ್ಕೋತಾರೆ, ರೈಸು ಜಾಸ್ತಿ ಮಾಡ್ಕೋತಾರೆ. ನಾವು 3 ಜನ ಇರೋದ್ರಿಂದ ನಾನು ತರಕಾರಿ ಎಲ್ಲ ಜಾಸ್ತಿ ಹಾಕ್ಕೋತೀನಿ. ಆಮೇಲೆ ಇದು ರೈಸು ಕಡಿಮೆ ಹಾಕ್ಕೋತೀನಿ. ಇವಾಗ ನಾನು ಈರುಳ್ಳಿ, ಟೊಮೊಟೊ 2 ಹಾಕ್ಕೊಂಡಿದ್ದೀನಿ. ಒಂದೊಂದೇ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಇವಾಗ ಫ್ರೈ ಆದಮೇಲೆ ನಾನು ನೆಕ್ಸ್ಟು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ತರಕಾರಿ ಎಲ್ಲ ಹಾಕ್ಕೋತಾ ಇದ್ದೀನಿ. ನಾನು ಫಸ್ಟು ತರಕಾರಿ ಎಲ್ಲ ಹಾಕ್ಕೊಂಡೆ. ನಾನು ತರಕಾರಿ ಎಲ್ಲ ಫ್ರೈ ಆಗೋ ತನಕ ಇವಾಗ ನಾನು ಇನ್ನೊಂದು ಕಡೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋತೀನಿ. ಮಸಾಲೆ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೋತೀನಿ ನಾನು. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು ಇವಾಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೋತೀನಿ. ಅದು ಫ್ರೈ ಆಗಲಿ, ಆಮೇಲೆ ಮಿಕ್ಸಿ ಮಾಡ್ಕೊಂಬರ್ತೀನಿ. ನಾನು ಸ್ವಲ್ಪ ಪಾತ್ರೆ ಎಲ್ಲ ಬೆಳಗ್ಗೆನೇ ವಾಶ್ ಮಾಡಿದ್ದೆ. ಒಂದು ಸ್ವಲ್ಪ ರಾತ್ರಿ ವಾಶ್ ಮಾಡಿದ್ದಿತ್ತು, ಸ್ವಲ್ಪ ಬೆಳಗ್ಗೆ ವಾಶ್ ಮಾಡಿರೋದಿತ್ತು, ಹಾಗೆ ಇಟ್ಟಿದ್ದೆ. ಇದು ಪಲಾವ್ ಆದಮೇಲೆ ನಾನು ವಿಂಡೋ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ನಮ್ಮ ಮನೇಲಿ ಪೂಜೆ ಮಾಡೋದ್ರಿಂದ ನಾನು ವಿಂಡೋ ಎಲ್ಲ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾಳೆ ನಾನು ವ್ಲಾಗಲ್ಲಿ ಮಾಡಿ ಹಾಕ್ತೀನಿ. ಸ್ವಲ್ಪ ಶೀತ ಆಗಿದೆ, ಅದಕ್ಕೇ ಗಂಟಲು ಒಂದು ಸ್ವಲ್ಪ ಕಫ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ವಾಯ್ಸು ಕಟ್ ಸೌಂಡ್ ಬರ್ತಾ ಇರೋದ್ರಿಂದ ನಿಮಗೆ ಬೇರೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಸಾರಿ. ಇವಾಗ ನಾನು ರುಬ್ಕೊಂಡಿರುವಂತಹ ಮಸಾಲೆ ಎಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು 1 ಬಟ್ಲು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಗ್ಲಾಸ್ ನೀರು ಹಾಕ್ಕೋತೀನಿ. ನೀವು ಎಷ್ಟು ಹಾಕ್ಕೋತೀರೋ ಅಷ್ಟು ಡಬಲ್ ಹಾಕ್ಕೊಳ್ಳಿ. ನಾನು ಒಂದು 10ರಿಂದ 15 ನಿಮಿಷ ಅಕ್ಕಿ ನೆನೆ ಹಾಕ್ತೀನಿ. ಅಕ್ಕಿ ನೆನೆ ಹಾಕಿ ಇಡ್ತೀನಿ ಫ್ರೆಂಡ್ಸ್. ಅದು ಎಲ್ಲ ಫ್ರೈ ಆಗೋ ತನಕ ಅಕ್ಕಿ ನೆನೆ ಹಾಕಿ ಅಷ್ಟೇ ಸಾಕು. ಇವಾಗ ನಾನು ಒಂದು ಅಕ್ಕಿದಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಗ್ಲಾಸಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ನಾನು ತಣ್ಣೀರು ಹಾಕ್ಕೋತೀನಿ, ಬಿಸಿನೀರು ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್. ನೀವು ಬಿಸಿನೀರು ಹಾಕ್ಕೋತೀರಾ ಅಂದರೆ ಬೇಗ ಆಗುತ್ತೆ. ಕುಕ್ಕರಲ್ಲಿ ಮಾಡೋದು ಬೇಡ, ಹಂಗೇ ಪಾತ್ರೆಯಲ್ಲಿ ಇಟ್ಬಿಟ್ಟು ಹಂಗೆ ಮಾಡ್ಬೋದು, ಅದು ಬೇಗ ಆಗುತ್ತೆ. ಇವಾಗ ನಮ್ಮ ಸೆಲ್ಫ್ ಇದೆ ಅಲ್ವಾ, ಕೆಳಗಡೆ ನಾನು ಅಕ್ಕಿ ಡಬ್ಬ ಇಟ್ಕೊಂಡಿದ್ದೀನಿ ದೊಡ್ಡದಿರೋದ್ರಿಂದ. ಅದಕ್ಕೆ ನಾನು ಅಲ್ಲಿ ತಗೊಂಡು ಇವಾಗ ಅಕ್ಕಿ ನೆನೆ ಹಾಕಿದ್ದೀನಿ. ಇದು ಫ್ರೈ ಆಗುತ್ತಾ ಇರ್ತದೆ. ಒಂದು 5 ನಿಮಿಷ ಹಂಗೆ ಬಿಡ್ತೀನಿ. 5 ನಿಮಿಷ ಆದರೆ ಸಾಕು ನನಗೆ. ಇದು ಇವಾಗ ಅಕ್ಕಿ ಎಲ್ಲ ಹಾಕಿ ಇಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇಷ್ಟು ತರಕಾರಿ ಹಾಕ್ಕೊಂಡಿದ್ದೀನಿ, 1 ಗ್ಲಾಸ್ ಅಕ್ಕಿ ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಅಕ್ಕಿ ಇದು ಫ್ರೈ ಆಗಿದೆ ಅಲ್ವಾ, ನೋಡಿದ್ದೀರಲ್ವಾ, ಇಷ್ಟು ಫ್ರೈ ಆಗಿದೆ, ಇಷ್ಟು ಸಾಕು. ಇವಾಗ ಇದಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ. ನಾನು ಮಿಕ್ಸಿ ಜಾರಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಮಸಾಲೆ ಎಲ್ಲ ಇರ್ತದಲ್ವ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಗ್ಲಾಸು ನೀರು ಹಂಗೆ ಹಾಕ್ಕೋತೀನಿ.
ನೀವು ಎಷ್ಟು ಅಕ್ಕಿ ಹಾಕೋತೀರೋ ಅಷ್ಟು ನೋಡಿಕೊಂಡು ಅಕ್ಕಿ ಹಾಕ್ಕೊಳ್ಳಿ. ನಾನು ಗ್ರೀನ್ ಕಲರ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಆವಾಗಲೇ ತರಕಾರಿ ಆಮೇಲೆ ಇದೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡಲ್ವ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ವೀಡಿಯೋ ಮಾಡಿದೆ, ಸ್ಕಿಪ್ ಆಗಿದೆ. ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಅರಿಶಿನನೂ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದೆ. ನಾನು ಸ್ವಲ್ಪ ಬಿರಿಯಾನಿ ಪೌಡರು ಹಾಕ್ಕೊಂಡಿದ್ದೆ, ಮನೇಲಿ ಮಾಡಿರುವಂಥ ಬಿರಿಯಾನಿ ಪೌಡರು ಹಾಕ್ಕೊಂಡಿದ್ದೆ. ನೀವು ಹೊರಗಡೆಯಿಂದ ತಂದು ಹಾಕ್ಕೋಬೋದು. ನಾನಿವಾಗ ಇದಕ್ಕೆ ನೀರೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ನೀವು ಇವಾಗಲೇ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ನೀವು ಖಾರದ ಪುಡಿ ಹಾಕ್ಕೋತೀರಾ ಅಂದರೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀರಾ ಅಂದರೆ ಹಾಗೆ ಇದು ಮಾಡ್ಕೊಳ್ಳಿ. ನಾನು ಗರಂ ಮಸಾಲ ಹಾಕೋಲ್ಲ, ಒಂದು ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ರೆ ಫ್ರೆಂಡ್ಸ್ ಅದು ಕಲರ್ ಚೇಂಜ್ ಆಗುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಗ್ರೀನ್ ಬೇಕು ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ನಾನು ಗ್ರೀನೆಸ್ ಬೇಕು ಅಂಥೇಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ರೆಡ್ ಬೇಕಾದರೆ ನೀವು ಟೊಮೊಟೊ ಮಿಕ್ಸಿ, ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಅದೆಲ್ಲ ಹಾಕ್ತೀವಲ್ಲ ಆವಾಗಲೇ ನೀವು ಇದು ಹಾಕ್ಕೋಬೋದು. ಟೊಮೊಟೊ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನು ಇವಾಗ ನೋಡಿ ಅದು ಕುದೀತಾ ಇರುವಾಗಲೇ ಇಲ್ಲಿ ಇನ್ನೊಂದು ಕೆಲಸ ಮಾಡ್ಕೋತಾ ಇದ್ದೀನಿ. ಪಾತ್ರೆ ಎಲ್ಲ ತೆಗ್ದು ಇಡ್ತಾ ಇದ್ದೀನಿ. ಮಸಾಲೆ ಎಲ್ಲ ತೊಗೊಂಡಿದ್ನಲ್ಲ, ಮಸಾಲೆ ಎಲ್ಲ ತೆಗ್ದು ಇಡ್ತಾ ಇದ್ದೀನಿ. ಎಲ್ಲ ಒಂದೊಂದೊಂದೊಂದು ಕೆಲಸ ಮಾಡ್ಕೋತಾ ಇರ್ತೀನಿ. ಇವಾಗ ಇದು ನೀರು ಕುದೀತಾ ಇದೆ ಫ್ರೆಂಡ್ಸ್, ಅದಕ್ಕೆ ನಾನು ಇವಾಗ ಅಕ್ಕಿ ಹಾಕ್ಕೋತೀನಿ. ಇವಾಗ ಅಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನೀರು ಕುದೀತಾ ಇತ್ತು, ಅವಾಗ ಅಕ್ಕಿ ಹಾಕ್ಕೋಬೇಕು. ತಣ್ಣೀರು ಹಾಕ್ತೀವಲ್ವ, ತಣ್ಣೀರು ಹಾಕೋದ್ರಿಂದ ಒಂದು 5 ನಿಮಿಷ 10 ನಿಮಿಷ ನೀರು ಕುದಿಯೋಕ್ಕೆ ಬೇಕು. ನಾವು ನೀರು ಕುದಿಯುವಾಗ ಅಕ್ಕಿ ಹಾಕ್ಕೊಳ್ಳಿದ್ರೆ ಬೇಗ ಬೇಗ ವಿಷಲ್ ಆಗುತ್ತೆ, ಆಮೇಲೆ ಬೇಗ ಪಲಾವ್ ರೆಡಿ ಆಗುತ್ತೆ. ನೀವು ತಣ್ಣೀರಲ್ಲೇ ಹಾಕ್ಕೊಂಡ್ಬಿಟ್ರೆ ಲೇಟ್ ಆಗುತ್ತೆ, ಒಂದು 10 15 ನಿಮಿಷ ಆಗುತ್ತೆ. ಅದಕ್ಕೇ ನಾವು ನೀರು ಕುದಿಯೋವಾಗ ಅಕ್ಕಿ ಹಾಕ್ಕೋಬೇಕು. ಇವಾಗ ವಿಷಲ್ ಹಾಕ್ತೀನಿ ಫ್ರೆಂಡ್ಸ್. ವಿಷಲ್ ಹಾಕ್ಬಿಟ್ಟು ನೋಡಿ ಕುಕ್ಕರ್ಗೆಲ್ಲ ಕ್ಲೋಸ್ ಮಾಡಿದೆ. ಕುಕ್ಕರೆಲ್ಲ ಕ್ಲೋಸ್ ಮಾಡಿ ವಿಷಲ್ ಹಾಕ್ತೀನಿ. 1-2 ವಿಷಲ್ ಆಗಲಿ, ಅಷ್ಟೋ ತನಕ ನಾನು ಜ್ಯೂಸಿಗೆಲ್ಲ ರೆಡಿ ಮಾಡ್ಕೊತೀನಿ. ಇವಾಗ ಜ್ಯೂಸ್ ಅಂದರೆ ನಾನು ಕರ್ಬೂಜನ್ ಇತ್ತಲ್ವ, ನಿನ್ನೆ ಮಾರ್ಕೆಟಿಂದ ಬರೋವಾಗ ಕರ್ಬೂಜನ್ ತಂದಿದ್ದೆ, ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ. 100 ರೂಪೀಸ್ಗೆ 6 and 7 ಮಾರ್ತಾಯಿದ್ರು. ಅದಕ್ಕೇ ನಾನು ದಿನಾಲು 11 ಜ್ಯೂಸ್ ಮಾಡ್ತೀನಿ. ನಿನ್ನೆ ಎಳ್ಳಿಕಾಯಿ ಜ್ಯೂಸ್ ಮಾಡಿದ್ದೆ, ಅದಕ್ಕೇ ಇವಾಗ ಕರ್ಬೂಜನ್ ತಂದಿದ್ದೆ, ಕರ್ಬೂಜನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಸ್ವಲ್ಪ ಜಾಸ್ತಿ ಸಮ್ಮರ್ ಸ್ಟಾರ್ಟ್ ಆಗಿಲ್ಲ ಇನ್ನು, ಅದ್ರೂ ತುಂಬ ಬಿಸಿಲಿದೆ ಅಲ್ವಾ, ಸ್ವಲ್ಪ ಕೋಲ್ಡಾಗಿರಲಿ ಅಂಥೇಳಿ ನಮ್ಮ 3 ಜನರಿಗೂ ಒಂದೊಂದು ಕಪ್ಪು ಜ್ಯೂಸ್ ಮಾಡಿಕೊಂಡು ಕುಡಿತೀನಿ. ನಮ್ಮ ಹಸ್ಬೆಂಡು ಬರೀ ಜ್ಯೂಸ್ ಕುಡಿದ್ಬಿಟ್ಟು ಹೋಗ್ತಾರೆ, ಟಿಫನ್ ತಿನ್ನೋದಿಲ್ಲ. ಅವರು ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ, ಆಫೀಸಲ್ಲೇ ತಿಂತಾರೆ. ನನ್ನ ಮಗಳು ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಒಂದು ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಹೋಗ್ತಾಳೆ. ನಾನು ಬರೀ ಜ್ಯೂಸ್ ಕುಡ್ಕೋತೀನಿ. ನನಗೆ ಆಮೇಲೆ 11 o'clock 11:30ಗೆ ತಿಂಡಿ ತಿನ್ಕೋತೀನಿ. ಅದಕ್ಕೇ ಇವಾಗ ಜ್ಯೂಸ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಹಂಗೆ ಜ್ಯೂಸ್ ಮಾಡ್ತಾಯಿದ್ದೆ, ಇನ್ನೊಂದು ಕಡೆ ನನ್ನ ಮಗಳು ನೀರು ಬಿಸಿ ಮಾಡಿ ಇಟ್ಟಿದ್ದೆ, ಅವಳಿಗೆ ಕುಡಿಯೋಕ್ಕೆ ಕೊಡೋಣ ಅಂದ್ಕೊಂಡು ಕುಡಿತಾ ಇದ್ಲು. ಅವಳು ನೀರು ಕುಡಿತಾ ಇದ್ಲು ಅಷ್ಟೇ. ಇವಾಗ ಅವಳು ಸ್ನಾನ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ನಾನು ಇವಾಗ ಜ್ಯೂಸ್ ಮಾಡೋಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಸಿಪ್ಪೆ ಎಲ್ಲ ತೆಗ್ದು ನೀರು ತೊಳೆದ್ಬಿಟ್ಟು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಜ್ಯೂಸ್ ಮಾಡೋಣ. ಇವಾಗ ಹಣ್ಣೆಲ್ಲ ಮಿಕ್ಸಿಗೆ ಹಾಕಿದ್ದೀನಿ. ಇವಾಗ ನಾನು ಇದು ರಾತ್ರಿಯೇ ಚಿಯಾ ಸೀಡ್ಸು ನೀರಲ್ಲಿ ಹಾಕಿ ನೆನೆ ಹಾಕಿಟ್ಟಿರ್ತೀನಿ. ನಾವು 3 ಜನನು ಬೆಳಗ್ಗೆ ಎದ್ದು ಒಂದೊಂದು ಗ್ಲಾಸ್ ಜ್ಯೂಸ್ ಮಾಡ್ಕೊತೀವಲ್ಲ, ಅದಕ್ಕೆ ಚಿಯಾ ಸೀಡ್ಸ್ ಹಾಕ್ಕೋತೀನಿ. ಇವಾಗ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿಕೊಂಡು ಅದು ಸ್ವಲ್ಪ ಸಪ್ಪೆ ಇತ್ತು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂದರೆ ನೀವು ಬರೀ ಹಂಗೆ ಮಾಡ್ಕೋಬೋದು. ಇವಾಗ ಜ್ಯೂಸ್ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಒಂದು ಚಿಕ್ಕದಾಗಿ ರಂಗೋಲಿ ಬಿಡ್ತಿದ್ದೀನಿ. ಬನ್ನಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಯಾವ ಥರ ವೀಡಿಯೋಸ್ ಮಾಡೋಳೆ ನೋಡಿ, ಈ ಕಡೆ ನಿಂತ್ಕೊಂಡು ಆ ಕಡೆ ಥರ ಮಾಡೋಳೆ. ಅದಕ್ಕೇ ನಾನು ಅದೇ ಥರ ಸ್ಕಿಪ್ಪಿಂಗು ವೀಡಿಯೋ ಶೇರ್ ಮಾಡಿದ್ದೀನಿ. ನೋಡೇ ಇಲ್ಲ, ನಾನು ಎಡಿಟಿಂಗ್ ಆದಮೇಲೆ ನೋಡ್ತಾ ಇದ್ದೀನಿ. ಈ ಕಡೆಯಿಂದ ಮಾಡೋಳೆ ಫ್ರೆಂಡ್ಸ್. ನೋಡಿ ಹೆಂಗಿದೆ ನನ್ನ ರಂಗೋಲಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ರಂಗೋಲಿ ಎಲ್ಲ ಬಿಡಿಸ್ತಾಯಿತ್ತು. ಇವಾಗ ಪಲಾವು ವಿಷಲೆಲ್ಲ ಆಗಿದೆ, ಆಫ್ ಮಾಡಿಬಿಟ್ಟು ಬಂದಿದ್ದೀನಿ. ನೋಡಿ ಪಲಾವ್ ಹೇಗಾಗಿದೆ ಅಂಥೇಳಿ. ಪಲಾವು ರೆಡಿ ಆಗಿದೆ. ಇವಾಗ ಬೇಗ ಒಬ್ಬೊಬ್ಬರಿಗೆ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಮಕ್ಳಿಗೂ ತಿಂಡಿನೂ ತಿನ್ನೋಕೆ ಕೊಟ್ಬಿಡ್ತೀನಿ.
ಫ್ರೆಂಡ್ಸ್ ಇವಾಗ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಎಲ್ಲ ಆಯಿತು. ಆಮೇಲೆ ನಾನು ಇವಾಗ ಜ್ಯೂಸು ಮಾಡಿದ್ನಲ್ಲ, ಅದು ಚಿಯಾ ಸೀಡ್ಸು ಮತ್ತು ಸ್ವಲ್ಪ ಬೆಲ್ಲ ಮತ್ತು ಹಣ್ಣು ಹಾಕಿಬಿಟ್ಟು ಜ್ಯೂಸ್ ಮಾಡಿ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಮೊಸರು ಬಜ್ಜಿನೂ ಮಾಡ್ಕೊಂಡಿದ್ದೀನಿ. ಇವತ್ತಿನ ತಿಂಡಿ ರೆಡಿ. ತಿಂಡಿ ಎಲ್ಲ ಆಯಿತು, ನೋಡಿದ್ದೀರಾ ಏನು ಬೇಗ ಬೇಗ ಮಾಡಿದೆ ಅಂಥೇಳಿ. ಆಮೇಲೆ ಜ್ಯೂಸು ಮಾಡಿದ್ದೆ, ನಾನು ಕುಡಿದೆ. ಇವಾಗ ನನ್ನ ಮಗಳು ಇವಾಗ ಜಸ್ಟ್ ಹೋದರು, ಡೋರ್ ಲಾಕ್ ಮಾಡಿಬಿಟ್ಟು ಬಂದೆ. ಅವಳಿಗೆ ಬಾಯ್ ಮಾಡಿಬಿಟ್ಟು ಡೋರ್ ಲಾಕ್ ಮಾಡಿಬಿಟ್ಟು ಬಂದೆ. ಇವಾಗ ಇಲ್ಲಿ ನಿನ್ನೆ ರಾತ್ರಿ ಒಂದು ಸ್ವಲ್ಪ ವಾಶ್ ಮಾಡಿರೋ ಬಟ್ಟೆ ನಿನ್ನೆ ವಾಶ್ ಮಾಡಿದ್ದೆ. ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಲ್ವಾ, ಅವಾಗ ಬಟ್ಟೆಗಳು ಎಲ್ಲ ಎತ್ಕೊಂಬಂದು ಹಂಗೆ ಟಬ್ಬಲ್ಲಿ ಹಾಕಿಟ್ಟಿದ್ದೆ. ಇವಾಗ ಮಡ್ಚೋಣ ಅಂಥೇಳಿ ಫೋಲ್ಡ್ ಮಾಡಿ ಇಟ್ಬಿಡೋಣ ಹತ್ರ ಪ್ಲೇಸ್ಗೆ ಅಂಥೇಳಿ ಇವಾಗ ಎಲ್ಲ ಎತ್ತಿಟ್ಟಿದ್ದೀನಿ. ನಿನ್ನೆ ಸಂಡೇ ಆಗಿದ್ದರಿಂದ ಹ್ಯಾಂಡ್ ವಾಶು ಇತ್ತು, ಮಿಷನ್ಗೆ ವಾಶ್ ಮಾಡೋದಿತ್ತು, ಎಲ್ಲ ಮಾಡಿದ್ದೀನಿ. ಆಮೇಲೆ ಇವಾಗ ಎತ್ಕೊಂಬಂದು ನಿನ್ನೆನೇ ಎತ್ತಿಟ್ಟಿದ್ದೆ. ಇವಾಗೆಲ್ಲ ಫೋಲ್ಡ್ ಮಾಡ್ತೀನಿ ಬೇಗ. ನಿನ್ನೆ ಸ್ವಲ್ಪ ಹೆಡ್ ಪೇನ್ ಆಯ್ತಾಯಿತ್ತು, ತಲೆ ಸಖತ್ ನೋಯ್ತಾ ಇತ್ತು. ನಾನು ಸ್ವಲ್ಪ ನನಗೆ ಬೇರೆ ಕೆಲಸನೂ ಇತ್ತು ಅಂತೇಳಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಪರ್ಸ್ನಲಿ ಕೆಲಸ ಇತ್ತು ಅಂತೇಳಿ ಹೋಗಿದ್ವಿ. ಅಲ್ಲಿಂದ ಬಂದು ಬಟ್ಟೆ ಎಲ್ಲ ಮಡಚಿಟ್ಟೆ. ಬಟ್ಟೆ ಎತ್ಕೊಂಬಂದೆ, ಮಡಚಿಟ್ಟಿರ್ಕಿಲ್ಲ, ತಲೆ ನೋಯ್ತಾ ಇತ್ತು ಅಂಥೇಳಿ ಮಡಚಿಟ್ಟಿರ್ಕಿಲ್ಲ. ಅದಕ್ಕೆ ಇವಾಗ ಬೇಗ ಫೋಲ್ಡ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಎಲ್ಲ ಫೋಲ್ಡ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಬೇಗ ಹತ್ರ ಜಾಗಕ್ಕೆ ಎಲ್ಲ ಎತ್ತಿ ಇಡೋಣ ಬನ್ನಿ. ಇವಾಗ ಎಲ್ಲ ಫೋಲ್ಡ್ ಮಾಡಿದೆ ಫ್ರೆಂಡ್ಸ್ ಎಲ್ಲಾನು. ಇವಾಗ ಇವಾಗೆಲ್ಲ ಇಟ್ಕೊಂಡ್ಬಿಟ್ರೆ ಆಗಿತ್ತು ಎಲ್ಲ ಕೆಲಸ ಆದಂಗೆ. ಮನೆ ಕೆಲಸ ಎಲ್ಲ ಆಗಿದೆ, ಮನೆಯೆಲ್ಲ ಒರೆಸ್ಕೊಟ್ಟಿದ್ದೀನಿ. ಪೂಜೆನೂ ಎಲ್ಲ ಮಾಡಿದ್ದಾರೆ ನಮ್ಮ ಮನೇಲಿ, ಪೂಜೆ ಎಲ್ಲ ಆಗಿದೆ. ಇವಾಗ ಜಸ್ಟು ಅವರೆಕಾಳು ನೆನೆ ಹಾಕಿದ್ದೀನಿ. ಇಲ್ಲಿ ನಿಮಗೆ ತೋರಿಸ್ತೀನಿ. ಇದೆಲ್ಲ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಲ್ವ, ಹತ್ರ ಜಾಗಕ್ಕೆ ಎಲ್ಲ ಇಟ್ಕೊಂಡ್ಬರ್ತೀನಿ ಇವಾಗ ಬೇಗ. ನನ್ನ ಮಗಳ ಬಟ್ಟೆನೂ ಎಲ್ಲ ಎತ್ತಿ ಇಟ್ಬಿಟ್ಟು ಬಂದೆ. ಇವಾಗ ನನಗೆ ನಮ್ಮ ಮನೆ ಒಂದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು, ಒಂದು ಸ್ವಲ್ಪ ಜಾಸ್ತಿನೇ. ಅಂದರೆ ಇವತ್ತು ಇಲ್ಲಿಂದೆಲ್ಲ ಕೆಲಸ ಆಯಿತು. ಇವಾಗ ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಇವತ್ತು ಒಂದು ಸ್ವಲ್ಪ ನನಗೆ ಬೇರೆದಾದ್ರೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಏನೋ ಕಿಚನ್ ಏನೋ ಕ್ಲೀನ್ ಮಾಡ್ಕೊಂಡಿಲ್ಲ. ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಇಲ್ಲೆಲ್ಲ ತೊಳೆದಿಟ್ಟಿದ್ದೀನಿ. ಅಂದರೆ ಏನೂ ಇಲ್ಲ, ಸ್ವಲ್ಪನೇ ಪಾತ್ರೆ ಇರೋದು, ಜ್ಯೂಸ್ ಎಲ್ಲ ಮಾಡಿರೋದು. ಕಾಯಿ ಒಡೆದಿಟ್ಕೊಂಡಿದ್ದೀನಿ. ಇಲ್ಲಿ ಕಾಯೆಲ್ಲ ಒಡೆದಿಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ತುರಿಬೇಕು. ತುರಿದು ಒಂದು ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಆಗಿದೆ. ಆಮೇಲೆ ಅವರೆಕಾಯಿ ನೆನೆ ಹಾಕಿದ್ದೀನಿ. ಅವರೆಕಾಯಿ ಎಲ್ಲ ನೆನೆ ಹಾಕಿದ್ದೀನಿ. ಇದೆಲ್ಲ ಇತ್ತಬೇಕು. ಆಮೇಲೆ ಇಲ್ಲೆಲ್ಲ ಒಂದು ಸ್ವಲ್ಪ ಸ್ಟವ್ ಎಲ್ಲ ಒರೆಸಿದ್ದೀನಿ ಬೆಳಿಗ್ಗೆನೆ. ಇವಾಗ ತಿಂಡಿ ಎಲ್ಲ ಮಾಡಿದ್ನಲ್ವ ಇವಾಗ ಅದಕ್ಕೇ ಸ್ಟವ್ ಎಲ್ಲ ಸ್ವಲ್ಪ ಒರೆಸ್ಬೇಕು. ಒರೆಸಿ ಆಮೇಲೆ ಬಟ್ಟೆ ಎಲ್ಲ ನೆನೆ ಹಾಕಬೇಕು. ಇದು ವಾಶ್ ಮಾಡೋಕ್ಕೆ ತೊಗೊಳ್ಳೋಣ ಅಂಥೇಳಿ ಬಟ್ಟೆ ಎಲ್ಲ ಇದೆ, ಅದೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ವಾಶ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಬರಬೇಕು. ಫ್ರೆಶ್ ಅಪ್ ಆಗಿ ಆಮೇಲೆ ಇದ್ಕಿದ ಬೇಳೆ ಸಾಂಬಾರು ಮಾಡೋಕ್ಕೆ ಇದ್ಕಿದ ಬೇಳೆ ಎಲ್ಲ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಬರ್ತೀನಿ. ಆಮೇಲೆ ಇದ್ಕಿದ ಬೇಳೆ ಇದೆ ಅಲ್ವಾ, ಅದೆಲ್ಲ ಅದು ಹೋಗುವಾಗ ತೊಗೊಂಡೋಗ್ತೀನಿ. ಆಮೇಲೆ ಇಟ್ಬಿಡ್ತೀನಿ. ಇಟ್ಬಿಟ್ಟು ಆಮೇಲೆ ಸಾಂಬಾರೆಲ್ಲ ಮಾಡ್ಕೊತೀನಿ ಫ್ರೆಂಡ್ಸ್. ಬನ್ನಿ ಇವಾಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ. ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಪಲಾವ್ ಇದೆ, ತೆಗೆದಿಟ್ಟಿದ್ದೀನಿ. ಯಾಕಂದರೆ ಇದ್ರಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ನೋಣ ಅಂತ ತೆಗೆದಿಟ್ಟಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಮೊಸರು ಬಜ್ಜಿ ಇದೆ, ಅದ್ರ ಮೇಲೆ ಪ್ಲೇಟ್ ಮುಚ್ಚಬೇಕು. ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸಿಂಕೆಲ್ಲನೂ ಫುಲ್ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಅವರೆಕಾಳಿದೆ, ಅದು ಒಂದು ಸ್ವಲ್ಪ ಇದು ಅವರೆಕಾಳು ಇತ್ತಬೇಕು, ಅದಕ್ಕೆ ತೆಗೆದಿಟ್ಟಿದ್ದೀನಿ. ನೆನೆಯಿದ್ದೆ, ರಾತ್ರಿನೇ ನೆನೆಸಿದ್ದೆ. ಇದು ಇವಾಗ ಇತ್ತಕ್ತೀನಿ, ಇಲ್ಲಾಂದರೆ ಸ್ನಾನ ಮಾಡ್ಕೊಂಬಂದು ಅವರೆಕಾಳು ಒಂದು ಇತ್ತಬೇಕು. ಆಮೇಲೆ ಸಿಂಕ್ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ. ಇದೆಲ್ಲ ಸ್ವಲ್ಪ ಎಲ್ಲ ಒರೆಸ್ಕೊಂಡಿದ್ದೀನಿ. ಸ್ಟವ್ ಒರೆಸಿದೆ, ಮೇಲಿಂದೆಲ್ಲ ಫುಲ್ಲು ಕ್ಲೀನಾಗಿ ಒರೆಸಿದ್ದೀನಿ. ಕೆಳಗಡೆ ಕಬೋರ್ಡ್ಸು ಎಲ್ಲ ಒರೆಸ್ಕೊಂಬಂದಿದ್ದೀನಿ. ನಿನ್ನೆನೇ ಒರೆಸ್ತಾ ಇದ್ದೆ, ಒರೆಸೋಕ್ಕಾಗಿಲ್ಲ, ಅದಕ್ಕೇ ಇವಾಗ ಒರೆಸ್ಕೊಂಬಂದಿದ್ದೀನಿ.
ಅದಕ್ಕೆ ಇವಾಗ ಪೂರ್ತಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಎಲ್ಲ ಬಂದಿದ್ದೀನಿ. ನಿನ್ನೆ ಫ್ರಿಜ್ಜು ಎಲ್ಲ ತೆಗ್ದು ಅಂದರೆ ತರಕಾರಿ ಏನೂ ಇದಕ್ಕಿಲ್ಲ, ತರಕಾರಿ ತರಬೇಕು ಅಂತ ಎಲ್ಲ ಕ್ಲೀನ್ ಮಾಡಿದ್ನಲ್ವಾ, ಆವಾಗಲೇ ಎಲ್ಲ ಫುಲ್ಲು ಒರೆಸಿದ್ದೆ ಫ್ರಿಜ್ಜು. ಇವಾಗ ಫ್ರಿಜ್ ಮೇಲಿಂದ ಎಲ್ಲ ಒರೆಸ್ಕೊಂಡಿದ್ದೀನಿ, ಎಲ್ಲ ಪೂರ್ತಿ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಜಸ್ಟು ನಾನು ಕಾಳು ಇತ್ತಕ್ಬಿಟ್ಟು ಕಾಳು ಸಾಂಬಾರು ಮಾಡಬೇಕು. ನೋಡೋಣ, ನಾನು ಸ್ನಾನ ಮಾಡ್ಕೊಂಡ್ಬಂದು ಕಾಳು ಇತ್ತಕ್ತೀನಿ, ಇಲ್ಲಾಂದರೆ ಇವಾಗಲೇ ಇತ್ತಕ್ತೀನಿ. ಇವಾಗ ಬನ್ನಿ, ಇವಾಗ ನಾನು ಮುಂದೆ ಹೇಗೆ ಹೋಗುತ್ತೆ ಬ್ಲಾಗ್ ಅಂಥೇಳಿ ನಿಮ್ಮ ಜೊತೆನೂ ಮುಂದೆ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ಬೇಗ ಬೇಗ ಬಟ್ಟೆ ಎಲ್ಲ ನೆನೆ ಹಾಕಬೇಕು. ಮಿಷನಿಗೆ ಬಟ್ಟೆ ಹಾಕಿದ್ದೀನಿ, ನಿಮಗೆ ಸೌಂಡ್ ಕೇಳಿಸ್ತಾ ಇರಬೇಕು. ಇವಾಗ ಸ್ವಲ್ಪ ಬಟ್ಟೆ ಇದೆ, ಅದೆಲ್ಲ ನೆನೆ ಹಾಕ್ತೀನಿ. ನೆನೆ ಹಾಕ್ಬಿಟ್ಟು ಬಂದು ಕಾಳು ಇತ್ತಕ್ತೀನಿ, ಇಲ್ಲಾಂದರೆ ಸ್ನಾನ ಮಾಡ್ಕೊಂಬಂದು ನಿಮ್ಮ ಜೊತೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಶ್ ಅಪ್ ಎಲ್ಲ ಆದೆ, ಫ್ರೆಶ್ ಆಗಿ ಪೂಜೆನೂ ಮಾಡಿದೆ. ನಿಮ್ಮ ಜೊತೆನೂ ಒಂದು ಚಿಕ್ಕ ವ್ಲಾಗ್ ಮಾಡಿದ್ದೀನಿ. ಪೂಜೆ ಮಾಡ್ತಾ ಇದ್ದೆ, ಪೂಜೆ ಮಾಡಿ ಆದಮೇಲೆ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ಆಮೇಲೆ ಇವಾಗ ಕಾಳೆಲ್ಲ ಇಟ್ಕೊಂಡು ಬಂದಿದ್ದೀನಿ. ಇವಾಗ ಕಾಳೆಲ್ಲ ಇದ್ದಕ್ಕೆ ಇಡ್ತೀನಿ. ಆಮೇಲೆ ನನ್ನ ಮಗಳಿಗೆ ಕರ್ಕೊಂಬರ್ಬೇಕು, ಟೈಮ್ ಆಗುತ್ತೆ. ಅದಕ್ಕೇ ಇವಾಗ ಕಾಲು ಇಷ್ಟಿದೆ, ಇಷ್ಟು ಇಟ್ಕೋಷ್ಟೊತ್ತಿಗೆ 1 ಅವರ್ ಆಯ್ತದೆ. ಅದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಿಮ್ಮ ಜೊತೆನೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ. ನಿಮ್ದೆಲ್ಲ ಊಟ ಆಯ್ತಾ ಫ್ರೆಂಡ್ಸ್? ಊಟ ಆದರೆ ಏನು ಊಟ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ. ಇವಾಗ ಇಷ್ಟು ಬೇಗ ಬೇಗ ಕಾಳು ಇತ್ತಕ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡಬೇಕು. ಸಾಂಬಾರು ಮಾಡಬೇಕು ಇವತ್ತು. ಇವಾಗ ಸಾಂಬಾರೆಲ್ಲ ಮಾಡಿ ಇಡಬೇಕು. ಒಂದು ಸ್ವಲ್ಪ ಗಂಧದ ಕಡೆ ಎಲ್ಲ ಹತ್ತದೆ, ಹಚ್ಚಿದ್ದೀನಲ್ವ, ಅದಕ್ಕೆ ಕೈ ಇಟ್ಕೋಕ್ಕಾಯ್ತಾ ಇಲ್ಲ. ನನಗೂ ಇವಾಗ ಒಂದು ಸ್ವಲ್ಪ ಪಲಾವ್ ಇದೆ, ನಾನು ತಿನ್ಕೋತೀನಿ ಇವಾಗ. ಕಾಳೆಲ್ಲ ಇತ್ತಕ್ಬಿಟ್ಟು ಆಮೇಲೆ ಸಿಗ್ತೀನಿ. ಹಂಗೆ ಮಾತಾಡ್ತಾ ಇದ್ದರೆ ಕಾಳೆಲ್ಲ ಇಟ್ಕೋದು ಇನ್ನೂ ತುಂಬ ಲೇಟ್ ಆಗುತ್ತೆ. ಅದಕ್ಕೇ ಕಾಳೆಲ್ಲ ಇತ್ತಕ್ಬಿಟ್ಟು ಆಮೇಲೆ ಸಿಗ್ತೀನಿ. ಬನ್ನಿ, ಇವಾಗ ಬೇಗ ಬೇಗ ಒಂದು ಸ್ವಲ್ಪ ಕಾಳು ಇತ್ತಕ್ಬಿಡ್ತೀನಿ. ಯಾಕಂದರೆ ಸ್ವಲ್ಪ ಕೈ ಕ್ರೀಮೆಲ್ಲ ಹಚ್ಕೊಂಡಿದ್ನಲ್ಲ, ಅದಕ್ಕೇ ಕೈ ಇಟ್ಕೋಕ್ಕಾಯ್ತಾ ಇಲ್ಲ. ಒಂದು ಸ್ವಲ್ಪ ವಾಶ್ ಮಾಡಿಕೊಂಡು ಆಮೇಲೆ ಇತ್ತಕ್ತೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇಟ್ಬಿಟ್ಟು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ ಇದ್ದೇನೆ, ಅದಕ್ಕೇನೆ ಇವಾಗ ಇದು ಬೇಗ ಬೇಗ ಕಾಳೆಲ್ಲ ಇಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಇಷ್ಟು ಕಾಳೆಲ್ಲ ಸುಲ್ದಿ ಇಟ್ಟಕ್ಕಿಟ್ಬಿಟ್ಟೆ. ಇವಾಗ ನಾನು ಸ್ವಲ್ಪ ಅನ್ನ ಬಿಸಿ ಮಾಡಿ ಊಟ ಮಾಡಿ ಆಮೇಲೆ ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಮಗಳಿಗೆ ಕರ್ಕೊಂಬಂದೆ. ಇವಾಗ ನನ್ನ ಮಗಳಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬೇಕಂತೆ. ಬನ್ನಿ, ಹೇಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಒಂದು ಸ್ವಲ್ಪ ಚಿಕ್ಕ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ. ನೋಡಿ, ಇದು ಸ್ಟ್ರಾಬೆರಿ, ಅಲ್ಲಿ ಒಂದು 4-5 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇವಾಗ ಒಂದು 2 ದಿವಸ ಆಗಿದೆ. ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ನೋಡಿ, ಹೇಗಾಗಿದೆ. ಒಂದು ಸ್ವಲ್ಪ ಏನೋ ಹಾಕಿದಂಗೆ ಆಗಿದೆ. ಅದಕ್ಕೇ ಇವಾಗ ಚೆನ್ನಾಗಿ ತೊಳೆದು ಇವಾಗ ನೋಡ್ತಾ ಇದ್ದೀನಿ ಒಳಗಡೆ ಏನು ಚೆನ್ನಾಗಿದೆನಾ ಹೇಗೆ ಅಂತೇಳಿ ನೋಡಿ. ಇವಾಗ ಎಲ್ಲ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಜಸ್ಟ್ ಇವಾಗ ಸ್ಟ್ರಾಬೆರಿ ಮತ್ತು ಸ್ವಲ್ಪ ಶುಗರ್ ಹಾಕ್ಕೋತೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋತೀನಿ. ಸ್ವಲ್ಪ ಇವಾಗ ಹಾಲು ಹಾಕ್ಕೋತಾ ಇದ್ದೀನಿ. ನೋಡ್ತೀನಿ, ಅದು ಹುಳಿ ಇದ್ದರೆ ಮಾತ್ರ ಸ್ವಲ್ಪ ಶುಗರ್ ಹಾಕ್ಕೋತೀನಿ, ಇಲ್ಲಾಂದರೆ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್. ಅಷ್ಟೇ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ. ಇವಾಗ ಇದು ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡಿಬಿಟ್ಟು ಸಿಗ್ತೀನಿ, ನೋಡೋಣ ಯಾವ ಥರ ಆಗುತ್ತೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಮಿಕ್ಸಿ ಎಲ್ಲ ಮಾಡಿಕೊಂಡೆ. ಮಿಕ್ಸಿ ಮಾಡಿಕೊಂಡು ಇವಾಗ ಒಂದು ಗ್ಲಾಸಲ್ಲಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ತರಿ ಒಂದು ಸ್ಟ್ರಾಬೆರಿ ಮಾತ್ರ ಒಂದು ಸ್ವಲ್ಪ ಹಂಗೇ ತರಿ ಇದ್ದಾಗ ಹಾಕಿದ್ದೀನಿ. ಯಾಕಂದರೆ ಕುಡಿಯೋವಾಗ ಒಂದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೇ ನೋಡಿ ನಾನು ರೆಡಿ ಮಾಡಿಕೊಟ್ಟಿದ್ದೀನಿ. ಹೇಗಿದೆ ಚಿನ್ನಿ? ಎಲ್ಲ ಕುಡಿದ್ವಿ ಫಿನಿಶ್ ಮಾಡಬೇಕು, ಸ್ವಲ್ಪನೂ ಬಿಡಬಾರ್ದು, ಸರಿನಾ? ಅದು ಸ್ಟ್ರಾಬೆರಿನೂ ತಿನ್ಕೊಂಬಿಡ್ಬೇಕು, ಸರಿನಾ? ಕುಡಿದ್ಬಿಟ್ಟು ಫೇಸ್ ವಾಶ್ ಮಾಡು ಫ್ರೆಂಡ್ಸ್. ಇವಾಗ ಸಂಜೆ ಆಗಿದೆ,
ಆವಾಗಲೇ ನನ್ನ ಮಗಳಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿಕೊಟ್ಟಿದ್ದೆ, ಅವಳು ಕುಡ್ದಾಯ್ತು. ಇವಾಗ ಅವಳು ಹೋಮ್ವರ್ಕ್ ಬರೀತಾವಳೆ. ನಾನು ಇಟ್ಕಿಟ್ಟಿದ್ನಲ್ವ, ಅದು ಸಾಂಬಾರು ಮಾಡೋಕೆ ಇಟ್ಬಿಟ್ಟಿದ್ದೀನಿ. ಎಲ್ಲ ಮಿಕ್ಸ್ ಎಲ್ಲ ರುಬ್ಬಿ ಅದು ಸಾಂಬಾರು ಮಾಡೋಕೆ ಇಟ್ಟಿದ್ದೀನಿ. ಇವತ್ತಿನ ಬ್ಲಾಗ್ ಮುಗಿಸೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಇಷ್ಟೇ. ನಾನೇನ ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ. ನಿಮಗೆ ನನ್ನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.